ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇದು ಡೇ 2 ಆಫ್ ವೆಯ್ಟ್ ಲಾಸ್ ಚಾಲೆಂಜು ಸಹ ಆಗಿರುತ್ತೆ. ಇವತ್ತು ಉಪವಾಸ ಇರೋದ್ರಿಂದ ಡಯಟ್ ಅಷ್ಟೇನು ಚೆನ್ನಾಗಿ ಹೋಗಿಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಬಟ್ ಏನು ಯಾವುದೇ ಫುಡ್ನೂ ತೊಗೊಂಡಿಲ್ಲ. ಅದನ್ನು ಬಿಟ್ಟರೆ ಏನು ಚಿಯಾ ಸೀಡ್ಸ್ ವಾಟರ್ ಆಗಿರ್ಬೋದು, ಹಾಗೆ ಮೆಂತಕಾಳು ನೆನೆಸಿಟ್ಟಿರೋ ನೀರಾಗಿರ್ಬೋದು, ಇದನ್ನೆಲ್ಲ ತೊಗೊಂಡಿದ್ದೀನಿ. ಇನ್ನು ಇವತ್ತು ಗುರುವಾರ ಅಲ್ವಾ, ದೇವ್ರನ್ನೆಲ್ಲ ನೀಟಾಗಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವರನ್ನೆಲ್ಲ ತೊಳ್ಕೊಂಬಿಟ್ಟು ಗುರುವಾರದ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಪ್ರತಿ ಗುರುವಾರನೂ ಸಹ ನಾನು ಉಪವಾಸ ಇರ್ತೀನಿ, ಯಾಕಂದರೆ ರಾಯರ ಮೇಲೆ ಅಪಾರ ಭಕ್ತಿ ನನಗೆ. ಸೊ ಕೆಲವೊಂದು ಸಲ ಏನು ಅಂದರೆ, ಕೆಲವೊಂದು ಸಲ ದೇವ್ರ ಮೇಲೆ ಸಹ ಹೇಗೆ ನಾವು ಮನುಷ್ಯರ ಮೇಲೆ ಸಿಟ್ಟು ಮಾಡ್ಕೊತೀವೋ ಹಾಗೆ ನಾನು ದೇವ್ರ ಮೇಲೆ ಸಹ ಸಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮನಸ್ಸು ಒಂಥರ ಚಿಕ್ಕ ಮಕ್ಳಿಗೆ ಮನಸ್ಸಿರುತ್ತಲ್ಲ, ಆ ಥರ ಕೆಲವೊಂದು ಸಲ ಒಂದೊಂದು ನಿರ್ಧಾರಗಳನ್ನ ಸಹ ನೀಟಾಗಿ ತೊಗೊಳೋದಕ್ಕಾಗೋದಿಲ್ಲ. ಇವಾಗ ನಾನು ಏನೋ ಒಂದು ಅಂದ್ಕೊಳ್ತೀನಿ, ಬಟ್ ಅದು ನನಗೆ ಆದಷ್ಟು ಬೇಗ ಸಿಗೋದೇ ಇಲ್ಲ, ತುಂಬ ಡಿಲೇ ಆಗಿ ಹೋಗ್ಬಿಡುತ್ತೆ. ನಾನು ಅದು ಅಂದ್ಕೊಂಡಿಲ್ಲ ಅಂದರೆ, ನಾನು ಅಂದ್ಕೊಳೋದಕ್ಕಿಂತ ಮುಂಚೆನೇ ಅದು ನನಗೆ ಸಿಕ್ಬಿಡುತ್ತೆ. ಸೊ ನಾನು ಏನೋ ಒಂದು ಕೇಳ್ಕೊತಾ ಇದ್ದೆ, ಬಟ್ ಅದು ನಮ್ಮ ರಾಘಪ್ಪ ಏನಿದ್ದಾರೆ ಅವ್ರು ನನಗೆ ಕೊಡಲೇ ಇಲ್ಲ ಕೊನೆ ತನಕ ಅದನ್ನು. ಸೊ ನಾನು ಕಾದೆ ಬಟ್ ಹೋಪ್ಲೆಸ್, ನನಗಲ್ಲೇ ಸಾಕಾಗಿ ಹೋಗ್ಬಿಡ್ತು. ಸೊ ಇದೇನಿದು ಈ ಥರ ಆಗ್ತಾಯಿದೆಯಲ್ಲ, ನಾನು ಎಷ್ಟು ನಂಬ್ತಾ ಇದ್ದೀನಿ, ಆದರೂ ನೀವು ಹೀಗೆ ಮಾಡ್ತಾಯಿದ್ದೀರಲ್ಲ ಅಂಥೇಳಿ ನಾನು ಒಂದು ಸ್ವಲ್ಪ ದಿನ ಗುರುಗಳ ಮೇಲೆ ಸಹ ಕೋಪ ಮಾಡಿಕೊಂಡು, ಗುರುಗಳಿಗೇನು ವ್ರತ ಮಾಡ್ತಾಯಿದ್ದೆ ಅಲ್ಲ, ಸೊ ಅದನ್ನು ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಆಫ್ಟರ್ ನಾವು 1 ಮಂತ್ ಬ್ಯಾಕಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಸೊ ಆವಾಗಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕೆಲವೊಂದು ಸಲ ಅಂದ್ಕೊಳ್ತೀನಿ, ಸೊ ದೇವ್ರ ಮೇಲೆ ನಾವು ಸಿಟ್ಟಾಗೋದ್ರಲ್ಲಿ ಏನೂ ಇಲ್ಲ ಅಲ್ವಾ. ನಾವು ಏನು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವೋ ಅದ್ರ ಪ್ರತಿಫಲ ನಮಗೆ ದೊರೆಯುತ್ತೆ. ಸೊ ನಾವು ಯಾವುದೂ ಕೆಲಸ ಮಾಡದೆ ನಮಗೆ ಫಲ ಸಿಗಬೇಕು ಅಂದರೆ ಅದು ತುಂಬ ಅಸಾಧ್ಯ. ನಾವು ಕಷ್ಟಪಟ್ಟರೆ ಅಲ್ವಾ ಸುಖ ಪಡೋದಕ್ಕಾಗೋದು ಮುಂದಿನ ದಿನಗಳಲ್ಲಿ. ಎಕ್ಸಾಂಪಲ್ ಇವಾಗ ಒಂದು ಹೇಳೋದಾದರೆ, ಇವಾಗ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ. ನಾವು ನಮ್ಮ ಫೈನಾನ್ಷಿಯಲಿ ಇರುವಂಥ ಪ್ರಾಬ್ಲಮ್ನ ಹೋಗ್ಬಿಟ್ಟು ದೇವ್ರ ಹತ್ರ, ದೇವರೇ ಹೀಗಾಗಿದೆ, ಪ್ಲೀಸ್ ದಯವಿಟ್ಟು ಇದನ್ನೆಲ್ಲ ಬಗೆಹರಿಸು ಅಂತ ಕೇಳಿದರೆ ಅದು ದೇವರು ಬಗೆಹರಿಸೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಮ್ಮ ಮನಸ್ಸಿಗೇನೋ ಸಮಾಧಾನ ಆಗ್ಬೋದು ಅಷ್ಟೇ, ದೇವರು ಅದನ್ನೆಲ್ಲ ಬಗೆಹರಿಸೋದಕ್ಕಾಗೋದಿಲ್ಲ ಅಲ್ವಾ. ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಹಾಗೆ ಒಂದು ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸ್ತೀವಿ ಅನ್ನೋ ಕಾರಣಕ್ಕಾಗಿಯೂ ನಾನು ರಾಘಪ್ಪನ ನಂಬೋದು. ಬಿಕಾಸ್ ನಾನು ಕೆಲವೊಂದು ಸಲ ಹೇಗಾಗ್ಬಿಡ್ತೀನಿ ಅಂದರೆ, ನಾನು ತುಂಬ ಸಿಟ್ಟು ಮಾಡ್ಕೊಂಡಿರ್ತೀನಿ ಕೆಲವೊಂದು ಸಲ. ಬಟ್ ಯಾವುದೇ ಟೈಮಲ್ಲಾಗಲಿ ಆದರೂ ಗುರುಗಳನ್ನ ನೆನೆಸ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ನನಗೆ ಖಂಡಿತವಾಗಿ ಗೊತ್ತಿಲ್ಲ, ಕೆಲವ್ರು ಹೇಳ್ತಾರೆ ನಾನು ದೇವ್ರನ್ನ ನೋಡಿಬಿಟ್ಟಿದ್ದೀನಿ, ನನಗೆ ಇವಾಗ ರಾಘಪ್ಪ ಹೂವು ಎಲ್ಲ ಕೊಟ್ಟರು, ಹಾಗೆ ಕೊಟ್ಟರು, ಹೀಗೆ ಕೊಟ್ಟರು, ನಾನು ಅದನ್ನು ನಂಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾನು ಅದೆಲ್ಲ ಸುಳ್ಳು ಅಂತಲೂ ಹೇಳ್ತಾ ಇಲ್ಲ, ಹಾಗೆ ಅದು ನಿಜ ಅಂತಲೂ ಹೇಳ್ತಾ ಇಲ್ಲ. ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಕೆಲವರು ಹೌದು ಅಂತ ಹೇಳಿ ನಂಬ್ತಾರೆ, ಇನ್ನು ಕೆಲವರು ಈಗ ಅದೆಲ್ಲ ಏನು ನಂಬೋದು ಅಂತ ಹೇಳಿ ಕೆಲವರು ನಂಬೋದಕ್ಕೆ ಹೋಗೋದಿಲ್ಲ. ಆದರೆ ನಾನು ಈ ಕಡೆ ಫುಲ್ಲು 50-50, ಈ ಕಡೆ ಫುಲ್ ನಂಬೋದು ಇಲ್ಲ, ಈ ಕಡೆ ನಮ್ಮದೇ ಇರೋ ಥರನೂ ಇಲ್ಲ, ಆಗನ್ಸ್ಬಿಡುತ್ತೆ ಕೆಲವೊಂದು ಸಲ. ಆದರೂ ನಾನೊಂದು ಏನು ಹೇಳ್ತೀನಿ ಅಂದರೆ, ನಾವು ನಮ್ಮ ಏನು ಯಾವುದಾದ್ರೂ ತೊಂದರೆಗಳಿರುತ್ತಲ್ಲ ಅದನ್ನು ಬಗೆಹರಿಸ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ದೇವ್ರನ್ನ ನಂಬೋ ಬದಲು, ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ನಾವು ದೇವರನ್ನ ನಂಬಿದರೆ, ನಾವು ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರೆ ಅದರ ಬಗ್ಗೆ ಗಮನವೂ ಸಹ ಚೆನ್ನಾಗಿರುತ್ತೆ. ದೇವರು ಖಂಡಿತವಾಗ್ಲೂ ಯಾವುದೇ ನಮ್ಮ ತೊಂದರೆಗಳನ್ನ ಬಗೆಹರಿಸ್ತಾರೆ ಅಂತಲ್ಲ, ಅವರು ನಮಗೆ ದಾರಿ ತೋರಿಸ್ಕೊಡ್ತಾರೆ. ನಾವು ಏನು ಕಷ್ಟದಲ್ಲಿರ್ತೀವಲ್ಲ, ದಾರಿ ನಮಗೆ ತೋರಿಸ್ಕೊಡ್ತಾರೆ. ನಮ್ಮ ಕಷ್ಟ ಬಗೆಹರಿಸುವಂಥ ದಾರಿನ ನಾವು ಅದರಲ್ಲಿ ನಡೆದುಬಿಟ್ಟು ನಮ್ಮ ಏನು ಕಷ್ಟಗಳಿದ್ದಾವೆ ಅವನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಷ್ಟೇ. ಇನ್ನು ನನ್ನ ಡಯೆಟ್ನ ವಿಚಾರಕ್ಕೆ ಬರೋದಾದರೆ, ನಾನು ಇವತ್ತು ಉಪವಾಸ ಇರೋ ಕಾರಣಕ್ಕಾಗಿ ಬೆಳಗ್ಗೆ ಎದ್ದುಬಿಟ್ಟು ಸಬ್ಜಾ ಸೀಡ್ಸ್ ವಾಟರ್ನ ತೊಗೊಂಡಿದ್ದೀನಿ. ಹಾಗೆ ಅದಾಗಿ 1 ಅವರ್ ಆದಮೇಲೆ ನಾವು ಮೆಂತೆಕಾಳು ಅಂತ ಹೇಳ್ತೀವಲ್ಲ, ಅದನ್ನು ರಾತ್ರಿ ಎಲ್ಲ ನೆನೆ ಇಟ್ಬಿಟ್ಟು ಅದರಿಂದ ನೀರನ್ನ ಬೆಳಗ್ಗೆ ಎದ್ದು ನೀರನ್ನು ಕುಡಿದ್ಬಿಟ್ಟು ಅದರಲ್ಲಿ ಇರುವಂಥ ಮೆಂತೆಕಾಳುಗಳನ್ನೂ ಸಹ ತಿಂದಿದ್ದೀನಿ. ಇದು ಬೇಸಿಕಲಿ ಫಸ್ಟಲ್ಲಿ ತಿನ್ನೋರಿಗೆ ಮೆಂತೆಕಾಳು ಸ್ವಲ್ಪ ಸಿಕ್ಕಾಪಟ್ಟೆ ಕಹಿ ಆಗುತ್ತೆ. ಆ್ಯಂಡ್ ಕೆಲವರಿಗೆ ಇನ್ನು ಮೆಂತೆಕಾಳು ಈಟು ಸಹ ಆಗುತ್ತೆ. ಇನ್ನು ಕೆಲವರಿಗೆ ಏನು ಅಂದರೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇದ್ದರೆ ಅದು ಸಹ ಸರಾಗವಾಗಿ ಸಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ನನಗೆ ಬೇಸಿಕಲಿ ಏನಂದರೆ ಅಷ್ಟು ಕಹಿ ಅಂತ ಏನು ಅನಿಸೋದಿಲ್ಲ, ನನಗೆ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ. ಬಿಕಾಸ್ ಇವಾಗ 7 ಡೇಸಲ್ಲಿ ನಾನು ಇದನ್ನೇನು ಇನ್ಕ್ಲೂಡ್ ಮಾಡಿರಲಿಲ್ಲ ಮೆಂತೆಕಾಳನ್ನ. ಅದಕ್ಕಿಂತ ಮುಂಚಿನ ದಿನಗಳಲ್ಲಿ ನಾನು ಮೆಂತೆಕಾಳನ್ನೆಲ್ಲ ಡೈಲಿ ಯೂಸ್ ಮಾಡ್ಕೊತಾ ಬರ್ತಾಯಿದ್ದೆ. ಬೆಳಗ್ಗೆ ನೆನೆ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ದೆ. ಅದಕ್ಕೆ ಅದನ್ನು ತಿನ್ನೋದಕ್ಕೆ ನನಗೇನಂತ ಕಹಿ ಅಂತ ಏನು ಅನಿಸೋದಿಲ್ಲ. ಹಾಗೆ ಅಲ್ಲೇ ಸಂಜೆ ಆಗಿತ್ತು. ಸೊ ನಾನು ಬೆಳಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ವಲ್ಲ, ಅದಕ್ಕೆ ಅನಿಸುತ್ತೆ ನನಗೆ ಊಟ ಮಾಡದೇ ಇರಬೇಕಾದ್ರೆ, ಉಪವಾಸ ಇರಬೇಕಾದ್ರೆ ಹೊಟ್ಟೆ ಹಸಿವೇನಾಗೋದಿಲ್ಲ, ಬದಲಾಗಿ ನನಗೆ ತಲೆನೋವು ಬರ್ತಾ ಇರುತ್ತೆ. ಹೊಟ್ಟೆ ಹಸಿವಾಗೋದು, ಇವಾಗ ಊಟ ಮಾಡಿಲ್ಲ ಅಂದರೆ ನಮಗೆ ಹೊಟ್ಟೆ ಹಸಿವಾಗಬೇಕಲ್ವ, ಬಟ್ ನನಗೇನಾಗುತ್ತೆ ಅಂದರೆ ತಲೆನೋವು ಬಂದುಬಿಡುತ್ತೆ ಊಟ ಮಾಡಿಲ್ಲ ಅಂದರೆ. ಸೊ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು, ಹಾಗಾಗಿ ನಾನು ಟೀ ಕುಡಿದೆ.
ಆಮೇಲೆ ನಾನು ನನ್ನ ನೈಟು ಡಿನ್ನರ್ಗೆ ಬಂದುಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ನಾವು ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಅಲ್ಲ, ಸಡನ್ನಾಗಿ ಇವಾಗ ನಮಗೆ ಹೊಟ್ಟೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ತಿನ್ನಬೇಕು. ನಂಗೆ ಹೆಂಗೆ ಅನಿಸುತ್ತೆ ಅಂದರೆ, ಅಯ್ಯೋ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ, ಬೆಳಗ್ಗೆನೂ ಏನೂ ತಿಂದಿಲ್ಲ, ಮಧ್ಯಾಹ್ನವೂ ಏನೂ ತಿಂದಿಲ್ಲ, ಇವಾಗ ರಾತ್ರಿ ಆಗಿದೆ ಅಲ್ವಾ, ಇವಾಗ ಅದೆಲ್ಲ ಸೇರಿಬಿಟ್ಟು ತಿನ್ನಬೇಕು ಅಂತ ಇದು ಒಂದು ಥಾಟು ನನಗೆ ಮುಂಚೆ ಇತ್ತು. ಬಟ್ ಇವಾಗ ಹಾಗಿಲ್ಲ, ನಾವು ಬೆಳಗ್ಗೆಯಿಂದ ಉಂಡಿಲ್ವಲ್ಲ, ಸೊ ನೈಟಲ್ಲಿ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಕೊಂಬಿಟ್ಟು ನಾನು ಇವಾಗ ಸೂಪ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗೆ ಸೂಪ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನಿಲ್ಲ, ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ವೆಯ್ಟ್ ಲಾಸ್ ಚಾನಲಲ್ಲಿ ಇರಬೇಕಾದ್ರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇವಳೇನು ಪ್ರತಿ ಸಲ ಇದನ್ನೇ ಹೇಳ್ತಾಳಲ್ಲ ಅಂದ್ಕೊಬೇಡಿ. ಯಾಕಂದರೆ ನನ್ನ ಹೊಸ ವಿಡಿಯೋ ಯಾರಾದರೂ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದರೂ ಸಹ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿಯೂ ನಾನು ಹೇಳ್ತಾ ಇರ್ತೀನಿ. ನಾನು ಯಾವಾಗಲೂ ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು. ಇವತ್ತು ಸಹ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಅದಕ್ಕೆ ಏನು ನಾವು ಬೆಳ್ಳುಳ್ಳಿ ಮತ್ತು ಜಿಂಜರ್ ಅಂತ ಹೇಳ್ತಾರಲ್ಲ, ಅದನ್ನೆರಡನ್ನೂ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿದ್ದೀನಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಅಡುಗೆಗೆ ಯೂಸ್ ಮಾಡುವಂಥ ಈರುಳ್ಳಿ ಹಾಕಿದ್ದೀನಿ. ಆಮೇಲೆ ಟೊಮೊಟೊ ಹಾಕಿದ್ದೀನಿ. ಹಾಗೆ ಅದೊಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ನೆಕ್ಸ್ಟ್ ನಾವಿದಕ್ಕೆ ಕ್ಯಾರೆಟು ಮತ್ತು ಬೀನ್ಸು ಎರಡನ್ನೂ ಸಹ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬಟಾಣಿ ಇದ್ದರೆ ಬಟಾಣಿನೂ ಸಹ ಯೂಸ್ ಮಾಡ್ಕೋಬೋದು. ಹಾಗೆ ಬಟಾಣಿ ಇಲ್ಲ ಅಂದರೆ ಇವಾಗ ನಾನು ಮಾಡಿದ್ದೀನಲ್ಲ ಆ ಥರನೂ ಮಾಡ್ಕೋಬೋದು. ಹಾಗೆ ಏನು ಜೋಳ ಇದ್ದರೆ ಕಾರ್ನ್ ಅಂತ ಹೇಳ್ತಾರಲ್ಲ, ಸೊ ಅದಿದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನೀವು ಯಾವುದೇ ತರಕಾರಿ ಆದರೂ ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆ ಇದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಏನು ಅನ್ನಿಸ್ತು ಅಂದರೆ, ಇದರಲ್ಲಿ ನಾವು ಏನು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀವಲ್ಲ, ಇದು ತುಂಬಾ ಟೈಮ್ ಹಿಡಿತು ಅನ್ನಿಸ್ತು. ಯಾಕಂದರೆ ನಾವು ಅದರ್ವೈಸ್ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಇಷ್ಟೊತ್ತು ಬೇಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ನಾನು ಸ್ಟೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಸುಮ್ಮನೆ ಬೇಯಿಸೋದ್ರ ಬದಲು ಸ್ವಲ್ಪ ಸ್ಟೀಮ್ ಮಾಡಿ ಸಲಾಡ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದರೆ ಆ ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಏನು ತರಕಾರಿನ ಒಂದು ಕಡೆ ಬೇಯೋಕೆ ಇಟ್ಟಿದ್ದೆ. ಏನು ನಾನು ರಾಗಿ ಮಾಲ್ಟ್ ಪೌಡರ್ ಮಾಡ್ಕೊಂಡಿದ್ನಲ್ಲ, ಸೊ ಅದೇ ರಾಗಿ ಮಾಲ್ಟ್ ಪೌಡರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಒಂಥರ ಲಿಕ್ವಿಡ್ ಥರ ಮಾಡ್ಕೊಂಡ್ಬಿಟ್ಟು ನಾವೇನು ತರಕಾರಿ ಬೇಯೋಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಸೂಫ್ ಪೌಡರು. ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದೇನು ಆ್ಯಕ್ಚುಲಿ ಟೇಸ್ಟಿಗಷ್ಟೇ. ಬಟ್ ಉಪವಾಸ ಇದ್ದಾಗೆಲ್ಲ ಈ ಥರ ಟೇಸ್ಟಿಂಗೆಲ್ಲ ಯೂಸ್ ಮಾಡೋದು ಇದು ತಪ್ಪು. ಬಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಆ್ಯಂಡ್ ನೆಕ್ಸ್ಟು ಇದಕ್ಕೇನು ನಾನು ಹೇಳಿದ್ನಲ್ಲ ರಾಗಿ ಮಾಲ್ಟಿಂದು ಲಿಕ್ವಿಡ್ ಥರ ಮಾಡಿಟ್ಕೊಂಡಿದ್ದೆ ಅಂತ, ಸೊ ಅದನ್ನು ಸಹ ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದು ನಾನು ಅಂದ್ಕೊಂಡೆ ಇದು ಚೆನ್ನಾಗಿರುತ್ತೋ ಹೆಂಗೋ ಅಂತ, ಬಟ್ ನಿಜ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು. ಸೊ ನಾನು ನೆಕ್ಸ್ಟ್ ಇದೇ ರೆಸಿಪಿ ಮಾಡ್ತಾಯಿರ್ತೀನಿ. ಮಾಡಿಬಿಟ್ಟು ಇವಾಗಿನ್ನೂ ಶೇರ್ ಮಾಡಿದ್ದೀನಿ ಅಲ್ವಾ ಇದ್ರದ್ದು ವೀಡಿಯೋನ. ಸೊ ನಾನು ನೆಕ್ಸ್ಟಲ್ಲಿ ಇದ್ರದ್ದು ವೀಡಿಯೋ ಏನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ರೆಸಿಪಿನ ಹಾಕಿರೋದನ್ನ ಫೋಟೋ ಹಾಕ್ತೀನಿ ಅಷ್ಟೇ. ಇದಂತೂ ವೆಯ್ಟ್ ಲಾಸ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಮತ್ತು ತರಕಾರಿಲಿ ಅಷ್ಟೊಂದಾಗಿ ಕ್ಯಾಲರೀಸ್ ಇರೋದಿಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಹಾಗೆ ಇನ್ನು ಬಂದುಬಿಟ್ರೆ ಇದು ನಾನು ಏನು ಮಾಲ್ಟ್ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ, ಅದು ಬಂದು ಅದರಲ್ಲಿ ಒಂದು 14 ಐಟಮ್ಸ್ ಏನೋ ಹಾಕಿದ್ದೀನಿ. ಈ ಮಾಲ್ಟ್ ಪೌಡರ್ನ ಹೇಗೆ ಮಾಡಿದೆ ಅನ್ನೋದನ್ನು ಖಂಡಿತವಾಗಿಯೂ ನಾನು ನೆಕ್ಸ್ಟ್ ಟೈಮು ಇನ್ನೊಂದು ಸಲ ಮಾಲ್ಟ್ ಪೌಡರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಫಸ್ಟಲ್ಲಿ ಒಂದು ಸ್ವಲ್ಪ ತುಂಬಾ ಮಾಡಿಟ್ಕೊಂಡಿದ್ದೆ, ಯಾಕಂದರೆ ಮನೆಯವ್ರಿಗೆಲ್ಲ ಆಗುತ್ತೆ ಅಂತ ಹೇಳಿ. ಬಟ್ ಇನ್ನೂ ಅದು ಹಾಗೆ ಉಳ್ಕೊಂಡಿದ್ದೆ. ನಮ್ಮ ಮನೇಲಿ ಅದನ್ನು ಇಲ್ಲ ಬೇಡ ನೀವು ಮಾಡಿದ್ದೀರಾ ನೀವೇ ತಿನ್ನಿ ಅಂತ ಹೇಳಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೇ ಅದನ್ನು ತಿನ್ನೋದು. ಸೊ ಅವಳಿಗೆ ವೆಯ್ಟ್ ಗೇನ್ ಆಗೋ ಥರ ಕೊಡ್ತೀನಿ, ಆ್ಯಂಡ್ ನಾನು ವೆಯ್ಟ್ ಲಾಸ್ ಆಗೋ ಥರ ತೊಗೊತಾ ಇದ್ದೀನಿ. ಇದು ವೆಯ್ಟ್ ಗೇನಿಗೆ ಹೇಗೆ ತೊಗೊಳೋದು, ವೆಯ್ಟ್ ಲಾಸ್ಗೆ ಹೇಗೆ ತೊಗೊಳೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇದನ್ನು ಬೇಬಿಗೂ ಸಹ ಕೊಡ್ಬೋದು. ಏನು ರಾಗಿ ಮಾಲ್ಟ್ ಅಂತ ಹೇಳಿದ್ನಲ್ಲ, ಅದನ್ನು ಬೇಬಿಗೂ ಸಹ ಕೊಡ್ಬೋದು. ಇನ್ನು ಇಲ್ಲಿ ನಮ್ಮ ಸೂಪು ಸಹ ರೆಡಿಯಾಗಿತ್ತು. ಸೊ ಅದನ್ನ ಸೂಪನ್ನ ಸಹ ಸರ್ವ್ ಮಾಡಿದ್ದೀನಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಸೂಪ್ ಬಂದುಬಿಟ್ಟು. ಆ್ಯಂಡ್ ಇದನ್ನು ಸರ್ವ್ ಮಾಡಿಬಿಟ್ಟು ಇದು ಎಷ್ಟು ಅಂದರೆ ಒಂದು ಬೌಲು ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿಂತಿದ್ದೀನಿ ನಾನು. ಅಷ್ಟು ಚೆನ್ನಾಗಿತ್ತು ಮಾತ್ರ ಸೂಪು. ನನಗಂತೂ ಬೇಸಿಕಲಿ ತುಂಬ ಇಷ್ಟ ಆಗೋಯಿತು ಇದು. ಆ್ಯಂಡ್ ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೀವು ಇದನ್ನು ನಿಮ್ಮ ಮನೇಲಿರುವಂಥ ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು. ಇದೇನು ಕೊಡಬಾರ್ದೇ ಇರೋದಂಥದ್ದಲ್ಲ, ಪರವಾಗಿಲ್ಲ, ಅವ್ರು ತಿಂದರೆ ಅವರಿಗೂ ಕೊಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ನಲ್ಲ, ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ನನಗೆ ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅನ್ನಿಸ್ತಾ ಇತ್ತು. ಬಟ್ ನನಗೆ ಹಶ್ವಾಗ್ತಾ ಇರಲಿಲ್ಲ. ಆದರೂ ಕ್ರೇವಿಂಗ್ಸ್, ನಾನು ಏನಾದರೂ ತಿನ್ನಬೇಕಲ್ವ, ಏನಾದರೂ ಊಟ ಮಾಡಬೇಕಲ್ವ. ನಾವು ವೆಯ್ಟ್ ಲಾಸ್ ಆಗದೇ ಇರೋದಕ್ಕೆ ಮುಖ್ಯ ಕಾರಣ ಅಂದ್ರೇ ಈ ಕ್ರೇವಿಂಗ್ಸು. ಬಿಕಾಸ್ ಇದು ನಮಗಿಲ್ಲ ಅಂದರೆ ನಾವು ಆಲ್ಮೋಸ್ಟ್ ನಮ್ಮ ವೆಯ್ಟ್ನ ಕಡಿಮೆ ಮಾಡ್ಕೊತಾ ಹೋಗ್ಬಿಡ್ತೀವಿ. ಸೊ ಇದಾಗಿತ್ತು ನನ್ನ ಡೇ 2 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.